ಸಮಯದಲ್ಲಿ ಆ ಯುವಕ ಕೂಡ ಇದೇ ಬಸ್ಸಿಗೆ ಬಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂತದ್ದು. ಇಲ್ಲಿವರೆಗೆ ಬಂದಿದ್ದಾಳೆ, ನನಗೆ ತಲೆ ಕಂಡಿದೆ, ನಾನು ಹಾಗೆ ಓಡಿದ್ದು ಎಂತ ಅಂತ. ಬೊಬ್ಬೆ ಹೊಡೆಯೋದು ಕೇಳಿತ್ತು. ಬೊಬ್ಬೆ ಕೊಳೆದಾಗ ನಾವು ಎಂಥದ್ದು ಅಂತ ನೋಡಿದೆವು. ನೋಡುವಾಗ ಅವ ಕಡ್ದಾಗಿದೆ. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು BC ರೋಡಿನ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಲಾವಣ್ಯ ಅನ್ನುವಂತ 21 ವರ್ಷದ ಹುಡುಗಿಯನ್ನು ಚೇತನ್ ಅನ್ನುವಂತ ಯುವಕ ಬರ್ಬರವಾಗಿ ಮಚ್ಚಿನಿಂದ ಕೊಲೆ ಮಾಡಿ ಹತ್ಯೆ ಮಾಡಿರುವಂತದ್ದು. ಇಲ್ಲಿ ಗಮನಿಸಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಇದು KSRTCಯ ಮೈನ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಫ್ರಂಟ್ ಅಲ್ಲಿ ಇರುವಂತದ್ದು. ಸೊ ಇಲ್ಲಿ ಸಾಲಾಗಿ KSRTCಯ ಬಸ್ ಕೂಡ ನಿಲ್ಲುತ್ತೆ. ಇದು ಫ್ರಂಟ್ ಪೋರ್ಷನ್. ಇದು KSRT ಇಲ್ಲಿ ಒಂದಷ್ಟು ಜನ ಕೂಡ ಓಡಾಡ್ತಾ ಇರ್ತಾರೆ. ಇದು ಮೈನ್ ಜಂಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಸ್ಸುಗಳು ಕೂಡ ಓಡಾಡ್ತಾ ಇರ್ತಾರೆ. ಎರಡು ಎದುರುಗಡೆ ರಿಕ್ಷಾ ಕೂಡ ನಿಲ್ಲುತ್ತೆ ಅಲ್ಲಿ ಅಂತ ಹೇಳಿದ್ರೆ, ಇದೇ ಬಸ್ ಸ್ಟ್ಯಾಂಡ್ ಹಿಂದುಗಡೆ ನಡೆದಿರುವಂತ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಸಾಲಾಗಿ ಬಸ್ಸು ಕೂಡ ನಿಲ್ಲುತ್ತೆ. KSRTCಯ ಬಸ್ಗಳು ಪ್ಲಾಟ್ಫಾರಂ 1ರಲ್ಲಿ ಪುತ್ತೂರಿಗೆ ಹೋಗುವಂತ ಬಸ್ ಕೂಡ ನಿಲ್ಲುತ್ತೆ. ಅಂಡ್ ಫ್ಲಾಟ್ ನಂಬರ್ 2 ಅಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಬಸ್ ಕೂಡ ನಿಲ್ಲುತ್ತೆ. ಅಲ್ಲಿ 3ಯಲ್ಲಿ ವಿಟ್ಲಕ್ಕೆ ಹೋಗುವಂತ ಬಸ್ ಕೂಡ ನಿಲ್ಲುತ್ತೆ. ಇದು ಫ್ರಂಟ್ ಸೈಡ್. ಸೊ ಕಡೆಯ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತದ್ದು ಈ ಕಕ್ಕೆ ಪದವ್ ಅನ್ನುವಂತ ಪ್ರದೇಶಕ್ಕೆ ಹೋಗುವಂತ KSRTCಯ ಬಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಹಿಂದ್ಗಡೆ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಈ ಚೇತನಿಗೆ ಆ ಯುವತಿಯನ್ನು ಮರ್ಡರ್ ಮಾಡೋಕೆ ಈಸಿ ಆಯ್ತು. ಯಾರೂ ಕೂಡ ಇರಲಿಲ್ಲ. ಅಂದ್ರೆ ಈ KSRTC ಬಸ್ ಸ್ಟ್ಯಾಂಡ್ ಅನ್ನು ಕಂಪ್ಲೀಟ್ ಆಗಿ ನಿಮಗೆ ಗಮನಿಸಿದಾಗ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಬರೀ ಬಸ್ ಮತ್ತು ಜನಗಳು ಇರುವಂತದ್ದು, ಅಷ್ಟಾಗಿ ಜನ ಇಲ್ಲ. ಒಂದೆರಡು CCTV ಫುಡ್ ಕ್ಯಾಮರಾ ಕೂಡ ಇಲ್ಲಿ ಕಾಣ್ತಾ ಇದೆ. ಇಲ್ಲೊಂದು CCTV ಕ್ಯಾಮರಾ ಇದೆ. ಅಂದ್ರೆ ಪ್ಲಾಟ್ಫಾರಂ 4ರಲ್ಲಿ ಉಪ್ಪಿನಂಗಡಿ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಸ್ಥಳದಲ್ಲಿ CCTV ಇದೆ. ಮತ್ತೆ ಇದರಲ್ಲಿ CCTV ಇದೆ. ಈ CCTVಯಲ್ಲಿ 2ರಲ್ಲಿ ಕವರ್ ಆಗುತ್ತೆ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ಕಡೆಯಲ್ಲಿ ಇರುವಂತದ್ದು ಹಾಸನ ಬ್ಯಾಂಗ್ಳೂರ್, ಅನಂತರ ನೆಕ್ಸ್ಟ್ ನಿಲ್ಲುವಂತದ್ದೇ ಅದು ಕಕ್ಕೆ ಪದವಿಗೆ ಹೋಗುವಂತ ಬಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ KSRTC ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಸ್ಟಾಲ್ಗಳಿಲ್ಲ ಅಂತ ಹೇಳಿದ್ರೆ, KSRTC ಬಸ್ಗಳು ಬಂದು ನಿಲ್ಲುತ್ತೆ, ಜನಗಳು ಬಂದು ಕೂಡ್ತಾರೆ, ನಂತರದಲ್ಲಿ ಇಲ್ಲಿಂದ ಹೋಗ್ತಾರೆ. ಯಾವುದೇ ಸ್ಟಾಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸ್ಟಾಲ್, ತಿಂಡಿಯ ಸ್ಟಾಲ್ ಮತ್ತೊಂದು ಏನೂ ಕೂಡ ಇಲ್ಲ. ಸೊ ಈ ಕಾರಣದಿಂದಾಗಿ ಇಲ್ಲಿ ಜನಗಳು ತೀರಾ ಕಡಿಮೆ. ಇಲ್ಲಿ ಕಡೆಗೆ ಏನೋ ಬಸ್ನ ಒಂದು ಪ್ಲಾಟ್ಫಾರಂ ಇದೆ, ಅಲ್ಲಿ ಬಂದು ನಿಲ್ಲುವಂಥದ್ದೇ ಕಕ್ಕೆ ಪದವ್ನ ಬಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀವೇನ್ ನೋಡ್ತಾ ಇದ್ರಿ, ಇದೇ ಬಸ್ ಕಕ್ಕೆ ಪದವ್ಗೆ ಹೋಗುವಂತ ಬಸ್ ನಿಂತಿರುವಂತದ್ದು. ಸೊ ಇದೇ ಬಸ್ ಅಲ್ಲಿ ಆ ಯುವತಿ ಕೂಡ ಇದ್ದಿದ್ಲು ಅಂತ ಹೇಳಿದ್ರೆ, ಹಲ್ಲಡ್ಕದಲ್ಲಿ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ನ ಮೆಡಿಕಲ್ ಅಲ್ಲಿ ಕೆಲಸ ಮಾಡಿ ಬಂದಂತ ಯುವತಿ ಇದೇ ಬಸ್ ಅಲ್ಲಿ ಕೂಡ ಕೂರಿದ್ಲು. ಅವಳು ಮನೆಗೆ ಹೋಗ್ಬೇಕು, ಕಕ್ಕೆ ಪದವಿಗೆ ಹೋಗ್ಬೇಕು ಅನ್ನುವಂತ ವಿಚಾರದಲ್ಲಿ ಯಾವ ಸೀಟಲ್ಲಿ ಕೂರಿದ್ಲು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇದೇ ಬಸ್ ಅಲ್ಲಿ ಕೂಡ ಆ ಯುವತಿ ಕೂರಿದ್ಲು. ಕೂತಿದ್ದಂತ ಸಮಯದಲ್ಲಿ ಆ ಯುವಕ ಕೂಡ ಇದೇ ಬಸ್ಸಿಗೆ ಬಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂತದ್ದು. ಬಂದ ನಂತರ ಇವಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದ. ಕಕ್ಕೆ ಪದವಿಗೆ ಹೋಗುವಂತ ಜನ ಸ್ವಲ್ಪ ಇದ್ರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜಾಸ್ತಿ ಜನ ಇರ್ಲಿಲ್ಲ. ಮಾತುಕತೆಯನ್ನು ಕೂಡ ನಡೆಸಿದ್ದ ಇವಳ ಜೊತೆಗೆ. ಸೊ ಹಾಗಾಗಿ ಇವಳಿಗೆ ಅದು ಇರಿಟೇಷನ್ ಆಗೋಕೆ ಶುರುವಾಯಿತು. ಮನೆಯವರಿಗೆ ಕೂಡ ಕಾಲ್ ಮಾಡಿದ್ಲು ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಮನೆಯವರಿಗೆ ಅಂತ ಹೇಳಿದ್ರೆ, ತನ್ನ ಅಕ್ಕನಿಗೆ ಇವಳು ಕಾಲ್ ಮಾಡ್ತಾಳೆ. ಒಬ್ಳು ಅಕ್ಕ, ಇವಳು ಏನು ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಹಾಸ್ಪಿಟಲ್ ಅಲ್ಲಿ, ಅದೇ ಮೆಡಿಕಲ್ ಅಲ್ಲಿ ಒಬ್ಳು ಅಕ್ಕ ಕೆಲಸವನ್ನು ಕೂಡ ಮಾಡ್ತಾ ಇದ್ದಿರುವಂತದ್ದು. ಇವಳು ಬಂದ ನಂತರ ಅವಳು ಜಾಯಿನ್ ಆಗುವಂತದ್ದು. ನೈಟ್ ಕೆಲಸಕ್ಕೆ ಅವಳ ಅಕ್ಕ ಜಾಯಿನ್ ಆಗ್ತಾಳೆ. ಮತ್ತೊಬ್ಬ ಮದುವೆಯಾದ ಅಕ್ಕನಿಗೆ ಕಾಲ್ ಮಾಡ್ತಾರೆ. ಹೀಗಾಗಿ ಇರಿಟೇಷನ್ ನನ್ಗೆ ಮಾಡ್ತಾ ಇದ್ದಾನೆ ಈ ಬಸ್ ಅಲ್ಲಿ ಅಂತೇಳಿ. ಸೊ ಮದುವೆಯಾದ ಅಕ್ಕ ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ, ಇರಿಟೇಷನ್ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ಲಾವಣ್ಯನಿಗೆ ಆ ಭಾವ ಕಾಲ್ ಮಾಡಿದಂತ ಸಮಯದಲ್ಲಿ ಅವನ ಹತ್ರ ಕೊಡೋಕೆ ಹೇಳ್ತಾಳೆ ಅಂತೆ, ನೀನು ಅವನ ಹತ್ರ ಫೋನ್ ಕೊಡು ಅಂತೇಳಿ. ಇಲ್ಲ, ಫೋನ್ ಕೊಟ್ರೆ ನಾನು ಅವನು ಕಸಿದುಕೊಂಡು ಹೋಗ್ತಾನೆ ಅಂತೇಳಿ ಹೇಳ್ತಾಳಂತೆ. ಅವನ ನಂಬರ್ ಕೊಡು, ನಂಬರ್ ಅವನು ನಂದು ಇಲ್ಲ ಅಂತೇಳಿ ಲಾವಣ್ಯ ಏನ್ ಮಾಡ್ತಾಳೆ, ಇದೇ ಬಸ್ಸಿಂದ ಕೆಳಗೆ ಇಳಿದು ಹೋಗ್ತಾಳೆ. ಅಂದ್ರೆ ಓಡೋಕೆ ಶುರು ಮಾಡ್ತಾಳೆ, ಅಥವಾ ಇವನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಪಡ್ತಾಳೆ. ಇದರಲ್ಲಿ CCTV ಫುಟೇಜ್ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅವನಿಗೆ ಸ್ಪಷ್ಟ ಇತ್ತು ಇಷ್ಟು ಟೈಮಿಗೆ ಈ ಬಸ್ ಸ್ಟ್ಯಾಂಡಿಗೆ ಅವಳು ಬಂದೇ ಬರ್ತಾಳೆ ಅಂತೇಳಿ. ಹಾಗಾಗಿ ಹುಡುಕಿಕೊಂಡು ಬರ್ತಾನೆ ಅವನು, ಎಲ್ಲಿ ಇದೆ ಆ ಕಕ್ಕೆ ಪದವಿಗೆ ಹೋಗುವಂತ ಬಸ್ ಅಂತೇಳಿ. ಇಲ್ಲಿ ಗೊತ್ತಾದ ನಂತರ ಅವನ ಬ್ಯಾಗ್ ಇಂದ ತೆಗೆದಂತ ಕತ್ತಿಯನ್ನು ಏನ್ ಮಾಡ್ತಾನೆ, ಕೈಯಲ್ಲಿ
ಓಡಿಕೊಂಡಂತ ಸಮಯದಲ್ಲಿ ಅವಳಿಗೆ ಗೊತ್ತಾಗುತ್ತೆ. ನಂತರದಲ್ಲಿ ಅವಳು ಕೆಳಗೆ ಇಳಿದು ಹಿಂದೆ ಡೋರಿಂದ ಅವಳು ಕೆಳಗೆ ಇಳಿದು ಏನ್ ಮಾಡ್ತಾಳೆ, ಮನೆಯವರಿಗೆ ಕಾಲ್ ಮಾಡೋಕೆ ಕೂಡ ಪ್ರಯತ್ನವನ್ನು ಪಡ್ತಾಳೆ. ನೋಡಿ, ಇಲ್ಲಿವರೆಗೆ ಅವಳು ಮುಂದೆ ಓಡಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ತೋರಿಸಾಗೆ ನಿಮ್ಗೆ ಅಲ್ಲಿ ಒಂದಷ್ಟು ಗಾಡಿ ಕೂಡ ಹೋಗ್ತಾ ಇರುತ್ತೆ, ಫ್ರಂಟ್ ಅಲ್ಲಿ ಏನೋ ಒಂದಷ್ಟು ರಿಕ್ಷಾ ಶಾಪ್ಗಳು ಕೂಡ ಇದೆ, ಅಲ್ಲಿ ಹೋಗ್ಬೇಕು ಅಂತೇಳಿ ಇಲ್ಲಿವರೆಗೆ ಓಡ್ಕೊಂಡು ಬರ್ತಾಳೆ. CCTV ಅಲ್ಲಿ ಕವರ್ ಆಗಿದೆ, ಅಲ್ಲಿದು CCTV ಅಲ್ಲಿ ಕವರ್ ಆಗಿದೆ. ಇಲ್ಲಿವರೆಗೂ ಓಡ್ಕೊಂಡು ಬಂದಂತ ಸಮಯದಲ್ಲಿ ಏನಾಗಿದೆ ಅಂತೇಳಿ ಗೊತ್ತಿಲ್ಲ. ಅವಳು ಒಂದು ವೇಳೆ ಈ ಕಡೆ ಫ್ರಂಟ್ ಹೋಗ್ತಾ ಇದ್ರೆ ನಿಜವಾಗ್ಲೂ ಅಲ್ಲಿ ಬಚಾವ್ ಆಗ್ತಾ ಇದ್ರು, ಯಾರಾದ್ರೂ ಬಚಾವ್ ಮಾಡ್ತಾ ಇದ್ರು. ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಸಡನ್ ಆಗಿ ಟರ್ನ್ ತೆಗೆದುಕೊಂಡು ಈ ಕಡೆಗೆ ಓಡುವಂತ ಪ್ರಯತ್ನ ಪಟ್ಲು. ಇಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಅವನಿಗೆ ಈಸಿ ಆಯ್ತು. ಅವಳ ಚಪ್ಪಲ್ ಏನಿದೆ ಅದು ಕೂಡ ಬಿದ್ದಿರುವಂತದ್ದು ಏನೋ ಕಂಡಿತು ಇಲ್ಲಿ. ಸೊ ಸ್ಕಿಡ್ ಆಗಿ ಮೋಸ್ಟ್ಲಿ ಅವಳು ಬಿದ್ದಿರ್ಬೇಕು ಇಲ್ಲಿ ಅಂತೇಳಿ ನಮ್ಗೆ ಅನ್ಸುತ್ತೆ. ಸೊ ಸ್ಕಿಡ್ ಆಗಿ ಬಿದ್ದ ತಕ್ಷಣ ಅವನಿಗೆ ಈಸಿ ಆಯ್ತು. ಕೊಚ್ಚಿ ಅವಳನ್ನು ಕೊಲೆ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಅವಳು ಯಾವ ಕಾರಣಕ್ಕಾಗಿ ಪಾಪ ಫುಲ್ ಟೆನ್ಷನ್ ಆಗಿದ್ದಾಳೆ. ಮನೆಯವ್ರಿಗೂ ಕೂಡ ಕಾಲ್ ಮಾಡಿದ್ದಾಳೆ. ಅದೇ ಅವಳ ಅಕ್ಕನ ಗಂಡ ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕಾಲ್ ಮಾಡಿದ್ದು ನನಗೆ ಕೊಳ್ಳೋಕೆ ಬಂದಿದ್ದಾನೆ ಅಂತೇಳಿ ಕೇಳಿತ್ತು, ಬಟ್ ಆ ನಂತರದಲ್ಲಿ ಅಯ್ಯೋ ಅಂತೇಳಿ ಕೇಳಿತ್ತು, ಅಲ್ಲದೆ ಬೇರೆ ಏನು ಕೂಡ ಕೇಳಿಲ್ಲ ಅಂತೇಳಿ ಅವಳ ಅಕ್ಕನ ಗಂಡ ಕೂಡ ಹೇಳಿರುವಂಥದ್ದು. ಅದೇ ಅವಳು ಮುಂದೆ ಹೋಗ್ಬೇಕು ಅಂದ್ರೆ ಮೇನ್ ರೋಡ್ಗೆ ಹೋಗ್ಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದಾಳೆ, ಬಟ್ ಅವಳು ನಂತರ ವಾಪಸ್ ಬಂದಿರುವಂಥದ್ದು. ಸ್ಪೀಡ್ ಇದ್ಲು, ಓಡ್ಬೇಕಾದ್ರೆ ಸ್ಪೀಡ್ ಆಗಿ ಓಡಿದ್ಲು ಅವಳು, ಬಟ್ ಏನೋ ಸ್ಲಿಪ್ ಆಗಿ ಬಿದ್ದಿದ್ದಾಳೆ ಅಂತೇಳಿ ಅನ್ಸುತ್ತೆ. ಈ ಕಡೆಗೆ ಓಡಿ ಹೋದ್ರೆ ಪಾಪ ಅಲ್ಲಿ ಎಲ್ಲನೂ ಕೂಡ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ. ಸ್ಕಿಡ್ ಆಗಿ ಬಿದ್ದಂತ ಕಾರಣಕ್ಕಾಗಿ ಅವಳ ಪ್ರಾಣ ಕೂಡ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕ್ರೂರಿ ಪಾಪಿ ಒಬ್ಬ ಯುವಕನಿಂದ KSRTC ಬಸ್ ಸ್ಟ್ಯಾಂಡ್ ಏನಿದೆ ಅದರ ಹಿಂದಿನ ಸೈಡ್ ಅಲ್ಲಿ ಇರುವಂತದ್ದು ಕಕ್ಕೆ ಪದವ್ ಬಸ್ ಸ್ಟ್ಯಾಂಡ್. ಸೊ ಈ ಕಾರಣಕ್ಕಾಗಿ ಇಲ್ಲಿ ಅಷ್ಟು ಯಾರು ಜನ ಕೂಡ ಇರೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಈ ಎಲ್ಲಾ ಬಸ್ ಕೂಡ ಮಂಗಳೂರಿಗೆ ಹೋಗುವಂತ ಬಸ್, ಕಕ್ಕೆ ಪದವಿಗೆ ಹೋಗುವಂತ ಬಸ್, ಮತ್ತೊಂದು ಬಸ್, ಎಲ್ಲಾ KSRTC ಬಸ್ ಕೂಡ ಇಲ್ಲಿ ಬಂದು ನಿಲ್ಲುತ್ತೆ. ಬಟ್ ಏನಿದೆ ಅಂತ ಹೇಳಿದ್ರೆ, ಈ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟಾಲ್ಸ್ ಗಳು ಯಾವುದೂ ಕೂಡ ಇಲ್ಲ. ಹಾಗಾಗಿ ಜನಸಂದಣಿ ಕಡಿಮೆ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಇಲ್ಲಿಯ ಸ್ಥಳೀಯರು ಹೇಳಿರುವಂತದ್ದು ನಮ್ಗೆ. ಅಂದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನಂತ ಹೇಳಿದ್ರೆ, ಇದು ಕಂಪ್ಲೀಟ್ ಆಗಿ KSRTC ಬಸ್ ಅಂತ ನಿಲ್ಲುವಂತಹ ಜಾಗ. ಕಂಪ್ಲೀಟ್ ಆಗಿ KSRTC ಬಸ್ ಇಲ್ಲಿ ನಿಲ್ಲುತ್ತೆ ನೋಡಿ, ಈ ತರ ನಿಲ್ಲುತ್ತೆ. ನಂತರದಲ್ಲಿ ಇದರಿಂದ ಈ ಕಡೆಗೆ ಯಾವುದೇ ರೀತಿಯ ಜನಸಂದಣಿ ಕೂಡ ಇರುವುದಿಲ್ಲ. ಒಂದು ಖಾಲಿ ಜಾಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು, ಇದು ಕಕ್ಕೆ ಪದವಿಗೆ ಹೋಗುವಂತ ಬಸ್. ಇಲ್ಲಿ ಜನಸಂದಣಿ ಯಾರೂ ಇರುವುದಿಲ್ಲ. ಇದು ಹಿಂದಿನ ಭಾಗ. ಮುಂದೆ ಯಾವ ರೀತಿಯಾಗಿ ಇದೆ, ಜನಸಂದಣಿ ಇದೆ, ರಿಕ್ಷಾ ಇದೆ, ಮತ್ತೊಂದು ಇದೆ. ಇಲ್ಲಿ ಯಾರೂ ಕೂಡ ಇರುವುದಿಲ್ಲ. ಬಸ್ ಬಂದು ನಿಲ್ಲುತ್ತೆ, ಹೋಗುತ್ತೆ. ನೋಡಿ, ಅಲ್ಲೀಗ ಮಂಗಳೂರು ಸ್ಟೇಟ್ ಬ್ಯಾಂಕ್ಗೂ ಕೂಡ ಒಂದು ಬಸ್ ಹೋಗ್ತಾ ಇದೆ. ಅದರಲ್ಲಿ ಯಾರೂ ಕೂಡ ಜನ ಇಲ್ಲ. 1-2 ಜನ ಏನೋ ಇದ್ದಾರೆ, ಜಾಸ್ತಿ ಜನ ಅದರಲ್ಲಿ ಇಲ್ಲ. ಸಂಜೆ ಹೊತ್ತಿಗೆ. ಸೊ ಇದು ಇವನಿಗೆ ದೊಡ್ಡ ಪ್ಲಸ್ ಆಯ್ತು, ಈ ಯುವಕನಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರೂ ಕೂಡ ಇಲ್ಲದಂತ ಕಾರಣಕ್ಕಾಗಿ ಇವನು ಅಟ್ಯಾಕ್ ಮಾಡಿದ, ಮತ್ತೆ ಅವರನ್ನು ಕಾಪಾಡೋಕೆ ಯಾರಿಗೂ ಕೂಡ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಜನ ಇರಲಿಲ್ಲ. ಸೊ ಹಾಗಾಗಿ ಈ ಸೈಡ್ ಓಡಿಕೊಂಡು ಬಂದಂತ ಸಮಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ ಅವಳನ್ನು ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವಂತದ್ದು. ಇಲ್ಲಿ ಅವಳ ಕೂದಲು, ಮತ್ತೊಂದು ಮಗದೊಂದು ಎಲ್ಲಾನು ಕೂಡ ಬಿದ್ದಿದೆ. ನಿಮ್ಗೆ ನೋಡಿದ್ರು ಕೂಡ ಗೊತ್ತಾಗುವಂಥದ್ದು. ಸೊ ಕೂದಲು ಬಿದ್ದಿದೆ. ಸೊ ಇಲ್ಲಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಅದರಲ್ಲಿ ಒಬ್ಬಾತ ವಿಡಿಯೋವನ್ನು ಕೂಡ ಮಾಡ್ತಾನೆ, ಆ ಮಚ್ಚನ್ನು ಕೂಡ ಎತ್ಕೊಂಡು ಹೋಗುವಂತ ಪ್ರಯತ್ನ ಪಡ್ತಾನೆ. ಎಲ್ಲರೂ ನೋಡ್ತಾ ಇದ್ದಾರೆ ಅಂತೇಳಿ ಇವನು ಸೀದಾ ಹೋಗ್ತಾನೆ. ನೋಡಿ, ನಾವೇ ಇಲ್ಲಿ ನಿಂತಿದ್ದೀವಿ, ಯಾರೂ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಸಾಲೆತ್ತೂರು, ಸಾಂಬೂರು, ವಾಮದ ಪದವ್, ಸರಪಾಡಿ, ಮತ್ತೊಂದು ಕಕ್ಕೆ ಪದವನ ಸ್ಟಾಪ್ ಆಕ್ಚುಲಿ ಇಲ್ಲಿ ಯಾವುದೇ ಬಸ್ ಕೂಡ ನಿಲ್ಲೋದಿಲ್ಲ. ಕಕ್ಕೆ ಪದವನ ಬಸ್ ಅಲ್ಲಿ ನಿಲ್ಲೋದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂತರದಲ್ಲಿ ಅಲ್ಲಿಂದ ಕೊಚ್ಚಿ ಅವನು ಈ ಕಡೆಯಿಂದ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಡ್ತಾನೆ. ಆ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಕೂದಲು ಬಿದ್ದಂತ ಸ್ಥಳ ಏನಿದೆ, ಆ ಕೂದಲು ಬಿದ್ದಂತ ಸ್ಥಳದಿಂದ ಈ ಕಡೆ ಇವನು ಎಸ್ಕೇಪ್ ಆಗೋಕೆ ಹೋಗ್ತಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಇದು ಮಂಗಳೂರಿಗೆ ಹೋಗುವಂತಹ ದಾರಿ. ಕಾರನ್ನು ಹತ್ತಿ ಅವನು ಈ ಸೈಡ್ ಲೆಫ್ಟ್ ಸೈಡ್ಗೆ ಹೋಗುವಂತಹ ವೆಹಿಕಲ್ ಏನಿಲ್ಲ ಈಗ ಹೋಗ್ತಾ ಇದೆ, ಅದು ಮಂಗಳೂರಿಗೆ ಹೋಗುವಂತಹ ವೆಹಿಕಲ್. ಸೊ ಮಂಗಳೂರಿನ ಹಾದಿಯಾಗಿ ಇವನು ಹೋಗಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ಇದೇ ದಾರಿಯಿಂದ ಅವಳನ್ನು ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಆ ಏನು ರೆಡ್ ಕಲರ್ ಇದ್ದು ಏನು ಕಾಣ್ತಾ ಇದೆ ನಿಮ್ಗೆ, ಅದರ ಕೆಳಗಡೆ ಕಾರನ್ನು ನಿಲ್ಲಿಸಿದ್ದ. ಒಂದು ಕಂಬ ತರ ಏನ್ ಕಾಣ್ತಾ ಇದೆ, ಅದರ ಕೆಳಗಡೆ ಕೂಡ ಅವನು ಕಾರನ್ನು ನಿಲ್ಲಿಸಿದ್ದ. ಸೊ ಇದು ಇಲ್ಲಿಂದ ಓಡಿ ಹೋದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಟೋಲ್ ಗೇಟ್ ಒಂದು ಸಿಗುತ್ತೆ, ಬ್ರಹ್ಮರ ಕೂಟ್ಲಿದ್ದು ಒಂದು ಟೋಲ್ ಗೇಟ್ ಸಿಗುತ್ತೆ. ಅದರಲ್ಲಿ ಅವನ ಆಲ್ಟೋ ಕಾರ್ ಹೋಗಿರುವಂತದ್ದು ಕೂಡ ಕವರ್ ಆಗಿದೆ. ನಂತರದಲ್ಲಿ ಮಂಗಳೂರಿನ ಪಚ್ಚಿನಾಡಿಯಲ್ಲಿ
ರ್ಯಾಟ್ ಪಾಯ್ಸನ್ ಅನ್ನು ತೆಗೆದುಕೊಂಡು ಅವನು ಅಲ್ಲಿ ಇದ್ದ ಅಂತೆ. ಒಂದಷ್ಟು ಜನ ಹೇಳ್ತಾ ಇದ್ರು ಅವನು ಹಾರಿ ಸುಸೈಡ್ ಮಾಡಿದ್ದಾನೆ ಅನ್ನುವಂತ ವಿಚಾರಕ್ಕಾಗಿ. ಯಾಕೆಂತ ಹೇಳಿದ್ರೆ ತನ್ನ ಲಾವಣ್ಯನ ಹೆತ್ತವರಿಗೆ, ತಂದೆ ತಾಯಿಯವರಿಗೆ ಕಾಲ್ ಮಾಡಿ ಅವಳನ್ನು ನಾನು ಸಾಯಿಸಿದೆ, ನಾನು ಕೂಡ ಸಾಯ್ತೀನಿ ಅಂತೇಳಿ ಹೇಳಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಅವನು ಸತ್ತಿದ್ದಾನೆ ಅಂತೇಳಿ ಒಂದಷ್ಟು ಜನ ಥಿಂಕ್ ಮಾಡಿದ್ರು. ಸೊ ಇಲ್ಲ, ನಿನ್ನೆ ಎಲ್ಲೋ ಅವನು ಹಾಲ್ಟ್ ಆಗಿದ್ದ, ನಂತರದಲ್ಲಿ ಅವನ ಅದೇ ಆಲ್ಟೋ ಕಾರನ್ನು ಅಲ್ಲಿ ಇಟ್ಟು ಅವನು ಒಂದು ಸೈಡಲ್ಲಿ ಕೂತ್ಕೊಂಡು ಅಂದ್ರೆ ವಿಷ ಸೇವಿಸಿದ್ದ, ರ್ಯಾಟಾಲ್ ಅನ್ನು ಸೇವಿಸಿದ್ದ, ರ್ಯಾಟ್ ಪಾಯ್ಸನ್ ಅನ್ನು ಸೇವಿಸಿದ್ದ, ಕೂತ್ಕೊಂಡಿದ್ದ. ಇದನ್ನು ಗಮನಿಸಿದಂತ ಸ್ಥಳೀಯರು ಅವನನ್ನು ವಿಚಾರಿಸಿದಾಗ ಇಲ್ಲಿ ಬೀಚ್ ರೋಡಲ್ಲಿ ಕೊಲೆ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ನಂತರ ಪೊಲೀಸರಿಗೂ ಕೂಡ ಅದನ್ನು ತಿಳಿಸಿದ್ದಾರೆ, ಪೊಲೀಸರಿಗೂ ಕೂಡ ಅವನನ್ನು ಒಪ್ಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ, ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾನೆ. ಸಾಯೋಕೆ ಅಂತೇಳಿ ಪ್ರಯತ್ನವನ್ನು ಕೂಡ ಪಟ್ಟಿರುವಂಥದ್ದು. ಖಂಡಿತವಾಗ್ಲೂ ಅವನು ಜೀವಾವಧಿ ಶಿಕ್ಷೆ ಆಗೇ ಆಗುತ್ತೆ. ಒಂದಷ್ಟು ಎವಿಡೆನ್ಸ್ ಇದೆ, ಸಾಕ್ಷಿಗಳು ಇದೆ, CCTV ಫುಟೇಜ್ ಇದೆ, ಅಥವಾ ಆ ವಿಡಿಯೋ ರೆಕಾರ್ಡ್ ಕೂಡ ಇದೆ. ಈ ಕಾರಣಕ್ಕಾಗಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ಜೀವಾವಧಿ. ಅದಕ್ಕಿಂತ ಸಾಯುವುದೇ ಲೇಸು ಅಂತೇಳಿ ರ್ಯಾಟ್ ಪಾಯ್ಸನ್ ಅನ್ನು ತಿಂದ್ಕೊಂಡು ಅವನು ಕೂತಿರುವಂತ ವಿಡಿಯೋ ವಿಜುವಲ್ಸ್ ಇದೆ, ಯಾವ ರೀತಿಯಾಗಿ ಕೂತಿದ್ದಾನೆ ಅಂತೇಳಿ, ಟೆನ್ಷನ್ ಅಲ್ಲಿ ಕೂತಿರ್ಬೇಕು ಅಂತೇಳಿ ಅನಿಸುತ್ತೆ. ಸೊ ಈಗ ಇದೆಲ್ಲವೂ ಕೂಡ ಸಿಕ್ಕಿದೆ, ಇವನು ಕೂಡ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಮುಗ್ಧ ಜೀವ, ಎರಡು ಕುಟುಂಬಗಳು ಈಗ ಆ ಹುಡುಗನ ತಾಯಿ, ತಂದೆ ಮತ್ತೆ ಅಕ್ಕ ಇವರೆಲ್ಲರೂ ಕೂಡ ಯಾತಕ್ಕಾಗಿ ನಮ್ಮ ಹೊಟ್ಟೆಯಲ್ಲಿ ಹುಟ್ನೋ ಅನ್ನುವಂತ ವಿಚಾರದಲ್ಲಿ ಒಂದು ಸೈಡಲ್ಲಿ ಥಿಂಕ್ ಮಾಡಿದ್ರೆ, ಇವರ ಫ್ಯಾಮಿಲಿಯ ಮಗಳು 21 ವರ್ಷದ ವಯಸ್ಸಿನ ಮಗಳೇ ಇಲ್ಲದಾಗಾಯ್ತು ರೀ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಹುಚ್ಚು ಪ್ರೀತಿ, ಇವನಿಗೆ ಹುಚ್ಚು ಪ್ರೀತಿ ಕೊಲ್ಲುವವರೆಗೂ ಬಂದಿದ್ದಾನೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ಒಂದು ಕ್ರೂರ ಮನಸ್ಸಿನ ಹುಡುಗ. ಸೊ ನೋಡ್ಬೇಕು ಇವನು ಯಾವಾಗ ಚೇತರಿಕೆ ಹಾಕ್ತಾನೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ 4 ವರ್ಷದ ಹಿಂದೆ ಇವರಿಗೆ ಲವ್ ಇತ್ತು, ನಂತರ ಬ್ರೇಕಪ್ ಕೂಡ ಆಗಿತ್ತು. ನಿನ್ನ ಪಾಡಿಗೆ ನೀನಿರ್ತೀನಿ, ನನ್ನ ಪಾಡಿಗೆ ನಾನಿರು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು. ಆದ್ರೆ ಇವನು ಬ್ರೇಕಪ್ ಆದ ನಂತರವೂ ಪದೇ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನುವಂತ ವಿಚಾರದಲ್ಲಿ ಇವಳು ಒಪ್ಪಲಿಲ್ಲ, ನಿನ್ನ ನಾನು ಲವ್ ಮಾಡೋದಿಲ್ಲ ಅಂತೇಳಿ. ನೋಡಿ, ಒಂದೇ ಒಂದು ಇಲ್ಲ ಅನ್ನುವಂಥ ಪದ ಹುಡುಗಿಯ ಜೀವವನ್ನೇ ಕಸಿದಿದೆ ಅಂತ ಹೇಳಿದ್ರೆ ಯೋಚನೆಯನ್ನು ಮಾಡಿ. ಪ್ರೀತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅವಳು ಇಲ್ಲ ನಾನು ನಿನ್ನನ್ನು ಲವ್ ಮಾಡೋದಿಲ್ಲ ಅಂದ್ರೂನು ಬಿಟ್ಟು ಅವಳು ಚೆನ್ನಾಗಿರ್ಲಿ, ಅವಳು ಖುಷಿಯಾಗಿರ್ಲಿ ಅಂಥೇಳಿ ತಿಳ್ಕೊಳ್ಳೋದೆ ಅಥವಾ ಅವಳಿಗೆ ಹಾರೈಸೋದೆ ಅದು ನಿಜವಾದ ಪ್ರೀತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಚ್ಚಿನಿಂದ ರೌಡಿಗಳನ್ನು ಮರ್ಡರ್ ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಆದ್ರೆ ಒಬ್ಳು ಹುಡುಗಿಯನ್ನು, ಅದು ಕೂಡ 21 ವರ್ಷದ ಹುಡುಗಿಯನ್ನು ಮಚ್ಚಿನಿಂದ ಈ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡುವಂಥದ್ದು ಇದೇ ಮೊದಲು ಆಗಿರುವಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇವನ ಮನಸ್ಥಿತಿ ಇದ್ದಿರ್ಬೋದು ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಡ್ರಗ್ಸ್ ಸೇವನೆ ಮಾಡಿದ್ದಾನೋ ಅಥವಾ ಏನು ಕುಡಿದು ಬಂದಿದ್ದಾನೋ ಅಂತೇಳಿ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಅವನು ಏನೋ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಬಾರಲ್ಲಿ ಕುಡಿದು ಬಂದಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಖಂಡಿತವಾಗ್ಲೂ ಅವನನ್ನು ಡಿಫೆಂಡ್ ಮಾಡುವಂತ ಶಕ್ತಿ ಇರೋದಿಲ್ಲ. ಒಂದು ಏಟಿ ಬಿಟ್ಟರು ಕೂಡ ಅವಳು ಬಿದ್ದೋಗ್ತಾಳೆ. ಅಂಥದ್ರಲ್ಲಿ ಮಚ್ಚಿನಿಂದ ಕೊಳೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮೈಂಡ್ ಸೆಟ್ ಮಾಡಿಕೊಂಡು ಬಂದಿದ್ದ, ಇವಳನ್ನು ಕೊಂದೇ ಕೊಳ್ತೀನಿ ಅನ್ನುವಂಥ ವಿಚಾರದಲ್ಲಿ ಅಂತೇಳಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಸೊ ಇವಳು ಬರುವಂಥದ್ದು ಇವನಿಗೆ ಖಂಡಿತವಾಗ್ಲೂ ಗೊತ್ತೇ ಇತ್ತು, ಮುಂಚೆ ಕೂಡ ನೋಡಿದ್ದ ಅಂತೇಳಿ ಅನಿಸುತ್ತೆ. ಈ ಟೈಮ್ಗೆ ಕಕ್ಕೆ ಪದೋಗೆ ಹೋಗುವಂಥ ಬಸ್ಸನ್ನು ಇವಳು ಹತ್ತಾಳೆ, ಅದರಲ್ಲಿ ಇದ್ದೇ ಇರ್ತಾಳೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು. ಅಥವಾ ಒಂದು ಮಾಹಿತಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ಇಲ್ಲ ನನ್ನ ಜೊತೆಗೆ ನೀನು ಬರಬೇಕು ಅಂತ ಹೇಳಿ ಕಾಲ್ ಕೂಡ ಮಾಡಿದ್ದ ಅಂತೆ. ಬಟ್ ಅವಳು ಒಪ್ಪದೇ ಇದ್ದಂಥ ಸಮಯದಲ್ಲಿ ಫಾಲೋ ಮಾಡ್ಕೊಂಡು ಬಂದ ಅಂತೇಳಿ. ಫಾಲೋ ಎಲ್ಲಿಂದ ಇವನು ಮಾಡಿದ ಅನ್ನುವಂಥ ವಿಚಾರದಲ್ಲೂ ಕೂಡ ಉತ್ತರ ಸಿಗ್ಲಿಲ್ಲ. ಬಟ್ ಇಲ್ಲೇ ಕಾದು ಕೂತು ಅವಳು ಬಂದ ನಂತರ 5:45 ಬಸ್ ಹೊರಡುತ್ತೆ, 5:40 ಏನೋ ಬಸ್ ಬರುತ್ತೆ ಅಂತೇಳಿ ಅವನಿಗೆ ಗೊತ್ತಿತ್ತು. ಇಲ್ಲೇ ಬಂದ ನಂತರ ಕುಚ್ಚಿ ಕೊಲೆ ಮಾಡಬೇಕು ಅಂತೇಳಿ ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಮಚ್ಚನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಕೆಲವರು ಹೇಳುವಂತ ಮಾಹಿತಿಯ ಪ್ರಕಾರ ಇದು ಲಾವಣ್ಯ ಬಸ್ನ ಒಳಗಡೆ ಕೂರ್ತಾ ಇದ್ರೆ ಅಥವಾ ಬಸ್ಸಿನಿಂದ ಕೆಳಗೆ ಇಳಿತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಳ ಜೀವ ಕೂಡ ಉಳಿತಾ ಇತ್ತು ಅಂತೇಳಿ. ಸೊ ಇದೇ ಬಸ್ ಸ್ಟ್ಯಾಂಡ್ ನ ಎದುರುಗಡೆಗೆ ಒಂದಷ್ಟು ರಿಕ್ಷಾ ಪಾರ್ಕ್ ಇದೆ, ಅಲ್ಲಿ ಕೂಡ ಜನರು ಇರ್ತಾರೆ, ರಿಕ್ಷಾ ಡ್ರೈವರ್ಸ್ ಕೂಡ ಇರ್ತಾರೆ. ನಮ್ಮ ಜೊತೆಗೆ ನಾಸೀರ್ ಅನ್ನುವಂಥವರು ಕೂಡ ಇದ್ದಾರೆ. ಇವರು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಅವನು ಓಡಿಕೊಂಡು ಬರುವಂತದ್ದನ್ನು ಇವರು ನೋಡಿದ್ದಾರೆ. ವೈಟ್ ಕಲರ್ ಗಾಡಿ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಇವರ ರಿಕ್ಷಾ ಪಾರ್ಕ್ ನ ಎದುರುಗಡೆಗೆ ಅಲ್ಲೊಂದು ವೈಟ್ ಇಗ್ನಿಸ್ ಗಾಡಿ ಏನು ನಿಂತಿದೆ, ಅಲ್ಲೇ ಅವನು ಕಾರನ್ನು ಕೂಡ ನಿಲ್ಲಿಸಿದ್ದ ಅನ್ನುವಂತ ಮಾಹಿತಿ
ಮಾಹಿತಿ ಇವರು ನಮಗೆ ಕೊಟ್ಟಿರುವಂತದ್ದು. ಸೊ ಇವಾಗ ಅವ್ರ ಹತ್ರ ನಾನು ಮಾತಾಡಿಸಿ ಹೋಗ್ತೀನಿ. ಸರ್, ನೀವು ನೋಡಿದ್ರಾ? ಅಂದ್ರೆ ಹೇಗೆ, ಯಾವಾಗ ನೋಡಿದ್ರಿ? ಅವನು ಕೊಲೆ ಮಾಡುವಂತ ಸಂದರ್ಭದಲ್ಲಿ ನೋಡಿದ್ರ ಅಥವಾ ಓಡಿಕೊಂಡು ಬರುವಂತ ಸಂದರ್ಭದಲ್ಲಿ ನೋಡಿದ್ರಾ? ಅಲ್ಲೇನಾದ್ರು ಬೊಬ್ಬೆ ಕೇಳಿತಾ ಏನು ಅಂತ ಹೇಳಿ? ಇಲ್ಲ ಸರ್, ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ. ನಾವು 10 ಗಾಡಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀವಿ. ಅಲ್ಲಿಂದ ಒಂದು ಬೊಬ್ಬೆ ಕೇಳ್ತಾ ಇತ್ತು ನಮಗೆ, ಕಲ್ವ ಅಂತ ಬೊಬ್ಬೆ ಕೇಳ್ತಾ ಇತ್ತು. ಅದಕ್ಕೋಸ್ಕರ ನಾವು ಓಡುವಾಗ ಕಾರ್ ಹತ್ತಿರ ಓಡ್ತಾ ಇದ್ದಾನೆ. ಕಾರ್ ಹತ್ಯೆ ಆಗಿದೆ. ಕಾರು ನಾವು ಜಸ್ಟ್ ಕಾರ್ ಹೋಗುವಾಗ ಕಾರಲ್ಲಿ ಹೋದವು ಸೀದಾ ಹೋಗಿ ಆಗಿದೆ ಸರ್. ಒಂದು ಬಂದಿದ್ದು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ನಾವು ಇದು ಆಗಿದ ಹೊತ್ತು ಅಂದರೆ 5:15 ಆಗಿದೆ ಸರ್. 5:40 ಆಗಿದೆ. ಆ ಟೈಮಲ್ಲಿ ನಾವು ಇಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ದೀವಿ. ಇಲ್ಲಿ ಕಾರು ಎಷ್ಟು ಗಂಟೆಗೆ ಬಂದು ನಿಂತಿದೆ ಅಂತ ಹೇಳಿ ಏನಾದರೂ ಗೊತ್ತಿಲ್ಲ ಸರ್? ನಾವು ಅದು ಗೊತ್ತಿಲ್ಲ, ನಾವು ನೋಡಿಲ್ಲ. ಕಾರಲ್ಲಿ ಹತ್ತು ಹೋಗೋದು ನೋಡಿದ್ವಿ ಸರ್. ನಾವು ಸಿಂಗಲ್ ಇದ್ದಿದ್ದು. ಅಂದ್ರೆ ಮಂಗಳೂರು ಕಡೆ ಹೋದ್ನಾ? ಸೀದಾ ಮಂಗಳೂರು ಕಡೆ ಹೋದ. ಅದರಿಂದ ಹಿಂದೆ ಕೂಡ ನಮ್ಮ ರಿಕ್ಷಾ ಅವರು ಹೋಗಿದ್ದಾರೆ, ಅದು ಸಿಕ್ಕಿಲ್ಲ ನಮಗೆ. ಹೋಗಿದ್ದಾರೆ ಸಿಕ್ಕಿಲ್ಲ. ಸ್ಪೀಡ್ ಹೋದ. ಅದಕ್ಕೆ ಅವರು ಹೇಳಿದ್ರು ಒಂದು ಬಸ್ ಅಡ್ಡ ಸಿಕ್ಕಿದ ಕಾರಣದಲ್ಲಿ ನಾವು ಅದು ಇಡ್ಲಿಕ್ಕೆ ಆಗಿಲ್ಲ ಅಂತ. ಆಲ್ಟ್ರೋ ಕಾರ್. ಹಾಂ. ಅಂದ್ರೆ ಇಲ್ಲಿ ಬೇರೆ ನೋಡಿದವರು ಯಾಕೆ ಕಾಪಾಡೋಕ್ಕಾಗಿಲ್ಲ ಅಂತೇಳಿ ಅಲ್ಲಿ ಜನ ಇಲ್ವಾ? ಆ ಪೊಸಿಷನಲ್ಲಿ ಆ ಏರಿಯಾದಲ್ಲಿ ಜನ ಇರುವುದಿಲ್ಲ. ಆ ಬಸ್ರಲ್ಲಿ ಇದ್ದಿದ್ದು 2 ಮಕ್ಕಳು ಮಾತ್ರ, 2 ಮಾತ್ರ. ಈ ಸೈಡಲ್ಲೇ ಇರುವುದು ಜಾಸ್ತಿ ಜನರು. ಆ ಸೈಡಲ್ಲಿ ಯಾವ ಜನ ಇಲ್ಲ. 2 ಇದ್ದದವರಿಗೆ ತಲವಾರು ಬೀಸಿದ್ದಾರೆ. ಅವರು CC ಕ್ಯಾಮರಾ ಮಾಡಿ ಇದು ವಿಡಿಯೋ ಮಾಡಿದ್ದಾರೆ. ಮಾಡಿದಕ್ಕೋಸ್ಕರ ಏನು ಹುಡುಗರು ಇಬ್ರು ಹುಡುಗರು 3 ಜನ ಇದ್ದಿದ್ದಲ್ಲಿ. ಇವನು ಬಸ್ಸಿಗೆ ಹತ್ತಿದಾನಂತೆಯಾ ಇವಳ ಜೊತೆ ಸರ್? ನಮಗೆ ಅದು ಗೊತ್ತಿಲ್ಲ ಸರ್. ನಾವು ಇಲ್ಲಿ ಈ ಕಡೆಯಿಂದ ಓಡಿ ಬಂದ ಮೇಲೆನೆ ನಮಗೆ ಗೊತ್ತಾಗಿದ್ದು ಸರ್. ಅಂದ್ರೆ ಬಸ್ ಸ್ಟ್ಯಾಂಡ್ ನ ಒಳಗಡೆ ಅವನು ಕಾರನ್ನು ಕೊಂಡೋಗ್ಲಿಲ್ಲ ಅಂತ? ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ತಗೊಂಡು ಹೋಗಿಲ್ಲ. ಇಲ್ಲ, ಹೊರಗಡೆ ಬಿಟ್ಟು ಹೋಗಿದ್ದಾನೆ. ಅದು ಆ ಕಡೆಯಿಂದ ಓಡುವ ಅವಳು ಈ ಕಡೆ ಓಡಿದ್ರಾದ್ರೂ ನಾವು ಏನಾದರೂ ಇದು ಮಾಡಬಹುದಿತ್ತು. ಆದ್ರೆ ನೀವು ರಿಕ್ಷಾದವರು ಬೆನ್ನಟ್ಟಿದ್ದೀರಿ? ಹೋಗಿದ್ದೀವಿ ನಾವು ಅಲ್ಲಿಗೆ. ಇಲ್ಲಿ CC ಕ್ಯಾಮರಾ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಜೊತೆಗೆ ಕೋಕಿಲಾ ಅನ್ನೋರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಇದು KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತದ್ದು ಒಂದೇ ಒಂದು ಅಂಗಡಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ನೀವೇನಾದ್ರೂ ನೋಡಿದ್ರಾ ಆ ಯುವಕ ಪಾಸ್ ಆಗುವಂಥದ್ದು ಅಥವಾ ಅಲ್ಲಿ ಕೊಚ್ಚುವಂಥದ್ದು ಏನಾದ್ರು ನೋಡಿದ್ರಾ? ನಂತರದಲ್ಲಿ ನೋಡಿರುವಂಥದ್ದು ಹೇಗೆ? ನಾನು ಏನು ನೋಡಿಲ್ಲ ಸರ್. ನಾನು ಹಂಗೆ ಶಾಪ್ ಒಳಗಿದ್ದೆ. ಇಷ್ಟೇ ಹೊತ್ತಾಗಿದೆ, ಇದಕ್ಕಿಂತ ಸ್ವಲ್ಪ ಲೇಟ್ ಆಗಿದೆ. ನಾನು ಏನೋ ಅವಜ್ಜಿ ಬೊಬ್ಬೆ ಕೇಳಿತು ನನಗೆ. ನನ್ನ ಮನಸ್ಸಲ್ಲಿ ಮಗುವಿಗೇನೋ ಬಸ್ ಎಲ್ಲ ಹೋಗ್ತಾ ಉಂಟಲ್ಲ, ಬಸ್ಸಿಗೇನೋ ಮಗು ಏನೋ ತಾಗಿತ್ತಾ ಏನಂತ ನಾನು ಹೊರಗೆ ಓಡಿಕೊಂಡು ಹೋದೆ. ಓಡಿಕೊಂಡು ಹೋಗುವಾಗ ಇವರು ನನ್ನ ನೋಡಿ, ಇವರು ಇದ್ದಾರಲ್ಲ, ಏಜ್ ಪರ್ಸನ್ ಇದ್ದಾರೆ, ಅವರು ಎದ್ದುಕೊಂಡು ಓಡಿಕೊಂಡು ಬಂದರು. ಆದ್ದರಿಂದ ಆಚೆಯಿಂದ ಹುಡುಗಿ ಅದಕ್ಕೆ ಸ್ವಲ್ಪ 10 ನಿಮಿಷಕ್ಕೆ ಮೊದಲು ಒಂದು ತಿಂಡಿಕೊಂಡು ಹೋಗಿದ್ದಾಳೆ ಒಂದು ಹುಡುಗಿ. ಅವಳು ಅಕ್ಕನನ್ನು ಕೊಂದರು. ಅಕ್ಕನಿಗೆ ಹೊಡೆದ್ರೆ ಏನು ಅಂತ ನನಗೆ ಕೇಳಲಿಲ್ಲ, ಅರ್ಥ ಆಗಲಿಲ್ಲ. ಕೂಗಿಕೊಂಡು ಬರ್ತಾ ಇದ್ಳು. ನಾನು ಸೀದಾ ಓಡಿದೆ. ಅಲ್ಲಿ ಓಡುವಾಗ ಹುಡುಗ ಆಚೆ ಓಡಿ ಆಗಿದೆ. ಅವಳು ಈಚೆ ಬರುವಾಗ ಹುಡುಗ ಆಚೆ ಹೋಗಿ ಆಗಿದೆ, ಕಡಿದ ಹುಡುಗ ಆಚೆ ಹೋಗಿ ಆಗಿದೆ. ನಾನು ಹೋಗುವಾಗ ಓಡಿ ಆಗಿದೆ. ಇಬ್ಬರು ಅಲ್ಲಿ ಫೋಟೋ ತೆಗಿತಾ ಇದ್ರು. ನಾ ಮತ್ತೆ ಕೇಳಿದೆ ಅವನ ಹತ್ರ. ಒಬ್ಬ ಸಿಟಿ ಹಾಕ್ಲಿಕ್ಕೆ ನೋಡ್ತಾ ಇದ್ದೆ, ಬಿಸಿಲು ಹಾಕ್ಲಿಕ್ಕೆ ಕೆಳಗಿಗೆ. ನಾನು ಹೇಳಿದೆ, ಎಂತ ಸರ್ ನಿಮ್ಮದು ಒಂದು ಹಿಡಿಯೋದಲ್ವಾ ಅಂತ. ನನಗೆ ಕೊಂದಿದ್ದಾರೆ ಅಂತ ಗೊತ್ತಿಲ್ಲ. ಅವ ಏನೋ ಹೊಡೆದಿದ್ದಾನೆ, ಇವಳು ಬಿದ್ದಿದ್ದಾಳೆ ಅಂತ ನನ್ನ ತಲೆಯಲ್ಲಿ. ಅದಕ್ಕೆ ಅವ ಮತ್ತೊಬ್ಬ ಹೇಳಿದ ಫೋಟೋ ತೆಗಿತಾ ಇದ್ದ. ಅದಕ್ಕೆ ಅವ ಹೇಳಿದೆ ಏನು ಗೊತ್ತಾ, ನಾನು ಅವನ ಹತ್ರ ಕತ್ತಿ ಇತ್ತು ಅಂತ. ನಾನು ನೆನೆಸಿದೆ, ಇವಾಗ ಕತ್ತಿ ಇದ್ದರೆ ಇವ್ರಿಗೆ ಹೆದರಿಕೆ ಆಯ್ತು ಹಾಗೆ ಅಂತ ಹೇಳಿ ನಾನು ಅಲ್ಲಿ ಹುಡುಗಿ ಹತ್ರ ಹೋಗುವಾಗ ಕತ್ತಿ ಅಲ್ಲಿಯೇ ಬಿದ್ದುಕೊಂಡಿದೆ. ಚಾಕು ದೊಡ್ಡದು, ನನ್ನ ಇಷ್ಟು ಉದ್ದುಂಟು, ಅಷ್ಟೇ ಬಿದ್ದುಕೊಂಡೈತೆ. ನಾನೇನು ಮಾಡಿದೆ, ಮತ್ತೆ ಬಂದು ಕೇಳಿದೆ. ಅವ ಚಾಕು ಬಿಸಾಡಿ ಹೋಗಿದ್ದು, ನಿಮ್ಗೆ ಹಿಡಿಬೋದು, ಬೊಬ್ಬೆ ಆದ್ರೂ ಹಾಕಿದ್ರೆ ಯಾರಾದರೂ ಬರ್ತಿದ್ರಲ್ಲ. ಹುಡುಗಿ ಜೀವದ ಮಾರ್ಗಕ್ಕೆ ಇಲ್ಲಿ ಓಡಿಕೊಂಡು ಬಂದಿದ್ದಾಳೆ ಇಲ್ಲಿವರೆಗೆ. ಅವಳು ಈಚೆ ಹೋಗ್ತಿದ್ರೆ ಪಾಸ್ ಆಗ್ತಿದ್ರು. ಮೇಲೆ ಓಡಿಕೊಂಡು ಬಂದಿರೋದು. ಒಂದು ಪೆಟ್ಟೇನೋ ಕೊಟ್ಟಿದ್ದಾನಾಗಿರ್ಬೇಕು. ಅವ ಫಸ್ಟ್ ಡೋರಲ್ಲಿ ಹತ್ತಿದ್ದಾನೆ, ಇವಳು ಸೆಕೆಂಡ್ ಡೋರಲ್ಲಿ ಉಳಿದಿದ್ದಾಳೆ. ಅವಳು ಈಚೆ ಓಡಿಕೊಂಡು ಬರುವಾಗ ಅವ ಈಚೆಯಿಂದ ಬಂದಾಗಿರ್ಬೇಕು. ಹಾಗೆ ಇವಳು ಈಚೆಯಿಂದ ಪುನಃ ಈಚೆ ಬಂದವಳು, ಅರ್ಧವರೆಗೆ ಬಂದವಳು ಪುನಃ ಹೋದದ್ದು. ಈಚೆ ಬರ್ತಿದ್ಲೆ, ಪಾಸ್ ಆಗ್ತಿದ್ಲೆ. ಇವರು ಹೇಳ್ತಾರೆ ಬೊಬ್ಬೆ ಹಾಕೋಗ, ಇವರು ಹೇಳ್ತಾರೆ, ಇಲ್ಲಿ ಜನ್ಸ್ ಇದ್ದಾರಲ್ಲ ಅವ್ರು ಹೇಳ್ತಾರೆ, ಇಲ್ಲಿ ಬೊಬ್ಬೆ ಹಾಕೋಗ ರಿಕ್ಷಾದವರೆಲ್ಲ ಇಲ್ಲಿ ಇದ್ರು ಕೆಳಗೆ, ತುಂಬ ಜನ ರಿಕ್ಷಾದವ್ರು ಇದ್ದಾರೆ. ಎಲ್ಲ ಅವ್ರು ಏನಾದರೂ ಮಾಡ್ತಿದ್ರು. ಅವಳಿಗೆ ಆಯುಷಲ್ಲಿ ಆಗಿದ್ದಿರಬೇಕು, ಮತ್ತೆ ಅಂತ ಅಲ್ಲಿ ಹೋದದ್ದು. ಹೋಗುವಾಗ ಓಡಿ ಚಪ್ಪಲ್ ಏನೋ ಇದಾಗಿ, ಚಪ್ಪಲ್ ಬೇರೆ ಬೇರೆ ಕಡೆ ಇತ್ತು, ಸ್ಲಿಪ್ ಆಗಿ ಅವಳು ಕೌಚಿ ಬಿದ್ಲು. ಅಲ್ಲೇ ಅವನು ಇದು ಮಾಡಿದ್ದು, ಕೊಚ್ಚಿದ್ದು ಅದು ಕತ್ತಿ ಕೆಳಗೆ ಬಿತ್ತು. ಪುನಃ ಎತ್ತಲಿಕ್ಕೆ ಅವನಿಗೆ ಇಲ್ಲಿ ಎಲ್ಲ ನಾವು ಓಡಿದೇವಲ್ಲ, ಅವರು ಒಂದು ಕಡೆ ಬಂದರು, ನಾನು ಒಂದು ಕಡೆ ಎಲ್ಲ ಹೋಗುವಾಗ ಇವರಿಗೆ ಹೆದರಿಕೆ ಆಯಿತು, ಓಡಿದ್ರು ಸೀದಾ. ಮತ್ತೆ ಇವರ ಹತ್ರ ಕೇಳುವಾಗ ನನಗೆ ಅದು ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿದ. ಮತ್ತೆ ಕೇಳುವಾಗ ಹೇಳ್ತಾನೆ, ನನಗೆ ಓಡಲಿಕ್ಕೆ ಆಗೋದಿಲ್ಲ, ಕಾಲು ನೋವು ಅಂತ. ಬೊಬ್ಬೆ ಆದ್ರೆ ಹಾಕ್ಬೋದಿತ್ತಲ್ಲ, ಇದು ಕೊಚ್ಚುವಾಗ ನೀವು ವಿಡಿಯೋ ಮಾಡೋದು ಬಿಟ್ಟು ಬೊಬ್ಬೆ ಹಾಕಿದ್ರೆ ಅಲ್ಲಿ ಆಟ ಆಡ್ತಿದ್ರು ಮಕ್ಕಳು. ಇಲ್ಲಿ ಸ್ವಲ್ಪ ಕೀ ಅಂತ ಹೇಳಿದ್ರೆ ರಿಕ್ಷಾದವ್ರು ಓಡ್ಕೊಂಡು ಬರ್ತಾರೆ. ಇಲ್ಲಿ ಸ್ವಲ್ಪ ಅವಧಿ ಇದ್ದಾದರೆ ಬರ್ತಾರೆ ರಿಕ್ಷಾದವ್ರು, ತುಂಬ ಜನ ಇಲ್ಲಿ ಇರ್ತಾರೆ, ಓಡಿಕೊಂಡು ಬರ್ತಾರೆ. ಏನಾದರೂ ಓಡಿಕೊಂಡು ಎಂತ ಅಂತ, ಇಲ್ಲಿ ಜನ ಇರುವುದಿಲ್ಲಲ್ಲ, ಹಾಗೆ ಅವ ಏನು ಮಾಡಲಿಲ್ಲ, ಎಂತ ಮಾಡುದು. ಆದ್ರೆ ಆ ಹುಡುಗಿ ಎದುರಿನ ಸೈಡ್ಗೆ ಓಡಿಕೊಂಡು ಬಂದಿದ್ದಾಳೆ.
ಎದ್ರು ಇಲ್ಲಿವರೆಗೆ ಬಂದಿದ್ದಾಳೆ, ನನಗೆ ತಲೆ ಕಂಡಿದೆ, ನಾನು ಹಾಗೆ ಓಡಿದ್ದು ಎಂತ ಅಂತ. ಇಲ್ಲಿ ಮೈಟಿನ ಹುಡುಗರೆಲ್ಲ ಇರ್ತಾರೆ, ಕೆಲವು ಹುಡುಗರು ಇರ್ತಾರೆ, ಹುಡುಗರು ಆಟ ಆಡಿಕೊಂಡು ಏನೋ ಗಲಾಟೆ ಮಾಡಿಕೊಂಡು ಓಡಿಸಿಕೊಂಡು ಎಲ್ಲ ಇರ್ತಾರೆ. ನಾನು ಅದೇ ಅಂತ ನೆನೆಸಿದ್ದು. ಮತ್ತೆ ನೋಡುವಾಗ ಈ ಹುಡುಗಿ ಓಡುವಾಗ ಇವಳು ಹುಡುಗಿಯ ಹುಡುಗ ಅಂತ ಗೊತ್ತು, ತಲೆ ಮಾತ್ರ ಕಂಡದ್ದು ನನಗೆ. ಹಾಗಾಗಿ ನಾನು ಓಡಿದೆ. ಅವಳು ಮತ್ತೆ ಹುಡುಗಿ ಓಡಿಕೊಂಡು ಬಂದಳಲ್ಲ, ಅವಳು ನೋಡಿಕೊಂಡು ನಾನು ಹೊರಟದ್ದು ಓಡಿದ್ದು. ಬಸ್ ಅಲ್ಲಿ ಓಡುವಾಗ ರಕ್ತದ ಮುಡಿಯಲ್ಲಿ ಬಿದ್ದಿದ್ದಾಳೆ. ಬ್ಯಾಗ್ ಎಲ್ಲ ಕೈಯಲ್ಲೇ ಇತ್ತು, ಮೊಬೈಲ್ ಬ್ಯಾಗ್ ಎಲ್ಲ ಕೈಯಲ್ಲೇ ಇಟ್ಕೊಂಡಿದ್ಲು. ಅಷ್ಟೇ ನಾನು ನೋಡಿದ್ದು. ಮತ್ತೇನು ಅದು ಕಡಿಯುವಾಗ ನಾನು ನೋಡಿಲ್ಲ, ಯಾಕೆ ಸುಳ್ಳು ಹೇಳುದು, ನಾನು ನೋಡಿಲ್ಲ. ಅವಳ ಹತ್ರ ಕೂತ ಹುಡುಗಿ ಓಡಿಕೊಂಡು ಬಂದದ್ದು. ಅವಳು ಹತ್ತುವಾಗ ಇವ ಓಡಿದ. ಇವ ಹತ್ತುವಾಗ ಇವ ಹೇಳಿರ್ಬೇಕು ನಾನು ಕೊಲ್ತೇನೆ ಬರ್ತೇನೆ ಹೇಳಿದಾನೆ ಏನ. ಬ್ಯಾಗನ್ನು ಹತ್ತುವಾಗಲೇ ಎದುರು ಸ್ಟೆಪ್ ಉಂಟಲ್ಲ, ಅಲ್ಲೇ ಬ್ಯಾಗ್ ಇತ್ತು, ಬಿದ್ದುಕೊಂಡಿತ್ತು. ಅವ ಕತ್ತಿ ತೆಗುವಾಗ ಸ್ಟೆಪ್ ಬ್ಯಾಗ್ ಬಿಟ್ಟಿದ್ದಾನೆ. ಈಚೆಯಿಂದ ಬರುವಾಗ ಅವಳು ಆಚೆಯಿಂದ ಓಡಿದ್ದಾಳೆ. ಅಷ್ಟೇ ಆಗಿರ್ಬೋದು, ಅಷ್ಟೇ ನಾವು ನೋಡಿದ್ದು. ಮತ್ತೆ ನಮಗೆ ನೋಡಿಲ್ಲ. ಇಲ್ಲಿ ಬಂದಿದ್ದಾಳೆ, ಇಲ್ಲಿವರೆಗೆ ಬಂದಿದ್ದಾಳೆ ಅವಳು ಓಡಿಕೊಂಡು. ಹಾಂ, ಹುಡುಗಿ ಓಡಿಕೊಂಡು ಬಂದ ಕಾರಣ ಪುನಃ ಅವಳು ಇಲ್ಲಿಂದ ಏನು ಗೊತ್ತಾ, ಇಲ್ಲಿ ಜನ ಇದ್ರಲ್ಲ, ಅಲ್ಲಿ ಜನಿಸಿದ್ರು. ಇವಳಿಗೆ ಇಲ್ಲಿ ಬರಲಿಕ್ಕೆ ಏನೋ ಸೇಮ್ ಆಯ್ತಾ ಏನ, ಅವಳು ಏನಾದರೂ ಅವ್ರು ಬಚಾವ್ ಮಾಡಬಹುದು ಅಂತ ಅಲ್ಲಿ ಓಡಿದ್ಲು. ಓಡುವಾಗ ಬಿದ್ಲು. ನಾನು ನೋಡಿದ್ದೇನೆ, ಅವಳು ಬಂದದ್ದು ನೋಡಿದ್ದೇನೆ, ಅವನನ್ನು ನೋಡಲಿಲ್ಲ. ಅದು ಅವನನ್ನು ನೋಡಲಿಲ್ಲ. ಅದು ಹೌದು, ಅವಳು ಇಲ್ಲಿ ಬಂದು ಅವಳು ಬೊಬ್ಬೆ ಹಾಕಿದ ಕಾರಣ ನಾನು ಹೊರಗೆ ಬಂದದ್ದು. ನನಗೆ ಚಿಕ್ಕ ಮಕ್ಕಳ ಜಾಗೆ ಕೇಳಿತು, ಏನೋ ಬಸ್ಸು ಇಲ್ಲಿ ಕೆಲವರು ಮಕ್ಕಳು ಎಲ್ಲ ಬರ್ತಾರೆ ತುಂಬ ಈ ಫ್ಯಾಮಿಲಿಯವ್ರಿಗೆ ಕೆಲವರಿಗೆ ತಲೆ ಇರುವುದಿಲ್ಲ, ಮಗು ಏನಾದರೂ ಬಸ್ಸಿಗೆ ಏನೋ ತಾಗಿತ್ತಾ ಎಂತ ಓಡಿದ್ದು. ನಾನು ಬಂದದ್ದು ಹಾಗೆ. ಅಷ್ಟಾಗುವಾಗ ಅವರೆಲ್ಲ ಓಡ್ಕೊಂಡು ಬಂದರು. ಅವರು 7-8 ಜನ ಇಲ್ಲಿ ಇರ್ತಾರೆ, ಅವರೆಲ್ಲ ಓಡ್ಕೊಂಡು ಅವರು ಬಂದರು. 5 ಗಂಟೆಯ ನಂತರ ಇದೊಂದು ಬಸ್ ಹೋಗ್ತದೆ. ಆ ನಂತರ ಅದೇ ಬಸ್ ನಿಂತದ್ದು ನಿನ್ನೆಯು. ಈಗ ಬಸ್ ಹೋದರೆ ಇಲ್ಲಿ ಏನಿಲ್ಲ. ಇವರು ಇದ್ದ ಕಾರಣ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಸೇಫ್ಟಿ ಉಂಟು. ಇಷ್ಟವರೆಗೆ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇರುವುದಿಲ್ಲ. ಅವರಿದ್ದ ಕಾರಣ ಒಂದು ಬಸ್ ಸ್ಟ್ಯಾಂಡ್ಗೆ ಒಂದು 6 ಗಂಟೆವರೆಗೆ ಧೈರ್ಯ. ಅವರು ಹೋದ ಮೇಲೆ ಯಾರಿಲ್ಲ. ನಾನು ಬಾಗಿ ಒಂದಲ್ವಾ, ಒಮ್ಮೆ ಟಿ ಸಿ ಇಲ್ಲ. ಟಿ ಸಿ ಒಬ್ಬರು ಇದ್ದರೆ ಅಲ್ಲಿ ಒಳಗೆ ಆಯಿತು. ಅವರಿಗೆ ಈ ಪಾಸ್ ಆಗಬೇಕು, ಟಿಕೆಟ್ ಆಗಬೇಕು, ಎಲ್ಲ ಒಬ್ಬರೇ ಕೊಡಬೇಕು. ಎಲ್ಲ ಇದ್ದವರು ಎಲ್ಲ ಡಿಪ್ಪದಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ 1-2 ಜನ ಹಾಕ್ಲಿಕ್ಕೆ ಆಗುದಿಲ್ವಾ? ಇದು ಯಾಕೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಯಾಕೆ ಅವರು? ಈಗ ಕಟ್ಟಿದ ಬಸ್ ಸ್ಟ್ಯಾಂಡ್ ಕಟ್ಟಿದ ಇದೆಂತರಿಗೆ. ಅಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳುವವರು, ರೋಡಲ್ಲಿ ಇರುವವರು ಎಲ್ಲ ಇಲ್ಲಿ ಬಂದಿರಲಿ ಅಲ್ಲ. ಇವಾಗ ಫ್ಲೈಓವರ್ ಮೇಲೆ ಬರಲಿ, ಬಂದರೆ ಇಲ್ಲಿ ನಿಲ್ಲುವುದಿಲ್ಲ ಅವರು. ಫ್ರೀ ಇದ್ರೆ ಬೇಕಾದವರು ಹೋಗೋರು ಎಲ್ಲಿ ಹೋಗ್ತಾರೆ? ನಾವು ಬರುವುದಿಲ್ಲ ಇಷ್ಟು ದೂರದಿಂದ. ಮತ್ತೆ ಇದು ಯಾಕೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು? ಇವರು ಇನ್ನೂ ಸರ್ಕಾರ ಎಚ್ಚೆತ್ತುಕೊಳ್ಳುವುದಿಲ್ಲ. ಇವರು ರಾಜಕೀಯ ಮಾಡಿಕೊಂಡಿರ್ತಾರೆ. ಇನ್ನೂ 4 ಹೆಣ ಬಿದ್ದರೆ ಗೊತ್ತಾಗ್ತದೆ. ಅಲ್ಲಿವರೆಗೆ ಇವರು ಎಚ್ಚೆತ್ತುಕೊಳ್ಳಲ್ಲ, ಜನ್ಮದಲ್ಲಿ ಆಗಲ್ಲ. ಮಂಗಳೂರಿಗೆ ಹೋಗುವವರು, ಕಕ್ಕೆ ಪದವಿಗೆ ಹೋಗುವವರು ಅಥವಾ ಮಂಗಳೂರು ಅಲ್ಲಿ ನಿಲ್ತದ ಬಸ್ ಇಲ್ಲಿ ಬರುದೇ ಇಲ್ವಾ? ಹೋಗಿ ಬಸ್ ಒಂದು ಸ್ವಲ್ಪ ರೆಸ್ಟ್ ಇರ್ತದೆ, ಅದು ಇಲ್ಲಿ ಬಂದು ನಿಂತದೆ. ಇಲ್ಲಿಂದ ಅದು ಮತ್ತೆ ಈ ಟೈಮಿಗೆ ಆಗುವಾಗ ಅಲ್ಲಿ ಬ್ಲಾಕ್ ಆಗ್ತದಲ್ಲ, ಅಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ಈಗ ಬಾಕಿ ಬಸ್ ಎಲ್ಲ ಗೌರ್ಮೆಂಟ್ ಬಸ್ ಬಂದು ಇಲ್ಲಿ ನಿಲ್ಲೋದಿಲ್ವಾ? ಇಲ್ಲಿ ಮಂಗಳೂರು ಹೋಗೋ ಬಸ್ ಬರ್ತದೆ. ಮಂಗಳೂರು ಬಸ್ಗೆ ಬಂದವರು ಮೂತ್ರಕ್ಕೆ ಹೋದ್ರೆ ಅದನ್ನು ಬಿಟ್ಟೇ ಹೋಗ್ತಾರೆ. ಇಲ್ಲಿ 1 ನಿಮಿಷ ನಿಲ್ಲಲ್ಲ, ಅಲ್ಲಿ ಗಂಟೆ ಗಟ್ಟಲೆ ಬೇಕಾದ್ರೆ ನಿಲ್ತಾರೆ. ಹೌದು, ಬೀಚ್ ರೋಡ್ ಜಂಕ್ಷನ್ ಹತ್ರ ಜಂಕ್ಷನ್ ಅಲ್ಲಿ ನಿಲ್ತಾರೆ. ಇಲ್ಲಿ ನಿಲ್ಲಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಲ್ಲ. ದಿವಸಕ್ಕೆ 1-2 ಇಲ್ಲಿ ಬಿಟ್ಟು ಹೋಗ್ತಾರೆ. ಕಾಟಾಚಾರಕ್ಕೆ ಬರ್ತಾರೆ. ಒಂದು ಸೀಲ್ ಹಾಕ್ಬೇಕಲ್ಲ, ಅದಕ್ಕೆ ಒಂದು ಬರ್ತಾರೆ. ಮತ್ತೆ ಯಾರು ಮ್ಯಾನೇಜರ್ ಆಗಲಿ ಯಾರಾಗಲಿ ಮಾತಾಡಲ್ಲ, ಯಾರ ಹತ್ರ ಹೇಳುವಾಗೂ ಇಲ್ಲ. ನಾವು ಡ್ರೈವರ್ಗಳೇ ಬಂದು ಇಲ್ಲಿ ನಿಲ್ಲಿಸಿದ್ರೆ ನಾಳೆ ಊರಿನವರೆಲ್ಲ ಫೋನ್ ಮಾಡ್ತಾರೆ, ಎಂತ ಗೊತ್ತಾ, ನೀವು ಅಲ್ಲಿ ಬಸ್ ನಿಲ್ಲಿಸಲಿಲ್ಲ ಅಂತ. ಅವ ಯಾಕೆ ನಿಲ್ಲಿಸಲಿಲ್ಲ ಅಂತ ಇವರು ಡಿಪಾರ್ಟ್ಮೆಂಟ್ ಕೇಳಲ್ಲ. ಅವನ ಮೇಲೆ ಪನಿಷ್ಮೆಂಟು. ಇಲ್ಲಿ ಇರುವುದೊಂದೇ ಪನಿಷ್ಮೆಂಟ್. ಇದು ಜೀತದಾಳುವಿನ ಸರ್ಕಾರ. ಜೀತದಾಳು KSRTC ಅಂದರೆ ಜೀತದಾಳುವನ್ನು ಸಾಕುದು, ಮತ್ತೇನಲ್ಲ. ಎಲ್ಲಾಗೆ ಇಲ್ಲಿ ಫ್ಲೈಓವರ್ ಉಂಟು, ಅಲ್ಲಿ ಬ್ಲಾಕ್ ಆಗ್ತದೆ. ಫ್ಲೈಓವರಲ್ಲಿ ಬಂದು ಇಲ್ಲಿ ನಿಲ್ಲೇ, ಅಲ್ಲಿ ಫ್ರೀ ಹೋಗೋರು ಹೋಗ್ತಾರೆ, ಬರುವವರು ಹೋಗ್ತಾರೆ. ಇಲ್ಲಿ ನೆಲದಲ್ಲಿ ಕೂತ್ಕೊಂಡ್ರು ಅವ್ರ ಬಟ್ಟೆಗೆ ಮಣ್ಣಾಗಲಿಲ್ಲ. 3 ಸಲ ತೊಳಿತಾರೆ, 3 ಸಲ ಒರೆಸ್ತಾರೆ. ಅಲ್ಲಿ ಆ ಕೆಸರಲ್ಲಿ ಯಾಕೆ ಕೂತ್ಕೊಳ್ಳೋದು? ಇವರು ಸರ್ಕಾರಕ್ಕೆ ಗೊತ್ತಾಗುದಿಲ್ಲ ಯಾರು ಹಣದನ್ನು ಬಸ್ ಸ್ಟ್ಯಾಂಡ್ ಕಟ್ಟಿದ್ದು. ಇಷ್ಟು ವರ್ಷ ಆಯಿತು. ಈ ಒಂದು ಅಂಗಡಿ ಇವರಿಗೆ ಓಪನ್ ಮಾಡಲಿಕ್ಕೆ ಇವರ ಇದರಲ್ಲಿ ಆಗಲಿಲ್ಲ. KSRTC ಅವರಿಗೆ ಯಾರಿಗೂ ಬೇಡ. ಇವರ ಈ ಡಿಪಾರ್ಟ್ಮೆಂಟಲ್ಲಿ ಯಾರು ಬೇಕು ಈ ಡಿಮಾಂಡಲ್ಲಿ? ಯಾರುಕೊಂಡು ನಾನೊಂದು ಹಾಕಿದ್ದೇನಂತ, ನಾನು ಹಾಕಿದ್ದು ದೊಡ್ಡ ಜನ ಅಂತಲ್ಲ ಹೇಳುದು. ನಾನು ಹಾಕಿದ್ದಕ್ಕೆ ಈಗ ಕೈಯಲ್ಲಿ ಇಲ್ಲದಿರು ಕಟ್ತೀನಿ, ಇಲ್ಲಿ ಬಿಸ್ನೆಸ್ ಇಲ್ಲ. ಆದ್ರೆ ಅವ್ರಿಗೆ ಹೇಳಿದ್ರೆ ಗೊತ್ತಾಗಲ್ಲ. ಇದು ಸರಿಯಾಗುವ ಇದೇ ಅಲ್ಲ. ಇನ್ನು 4 ಮರ್ಡರ್ ಆಗಲಿ, ಆಗ ಸರಿಯಾಗ್ಬೋದು. ಇದರ ಬಸ್ ಸ್ಟ್ಯಾಂಡನ್ನೇ ಮಗ್ಚಾಕ್ತಾರೆ. ನಿಮಗೆ ಏನಾದ್ರು ಲಂಚ ತಿನ್ನಲಿಕ್ಕೆ ಉಂಟ ಬರ್ತಾರೆ ಎಲ್ಲರೂ. ಆಗ BJP ಅವರು ಬರ್ತಾರೆ, ಕಾಂಗ್ರೆಸ್ನವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇದು ರಾಜ್ಯಕ್ಕೆ ಇದಾಗಿದೆ. ಇಲ್ಲದ್ರೆ ಅಲ್ಲಿ ಇದು ಬಸ್ ಸ್ಟ್ಯಾಂಡ್ ಗೊತ್ತಿಲ್ವ ಇಲ್ಲಿ 1 ವೇ ಆಗ್ತದೆ ಅಂತ ಅವ್ರಿಗೆ ಗೊತ್ತುಂಟಲ್ಲ. ಗೊತ್ತಿದ್ರೆ ಯಾಕೆ ಹೀಗೆ ಮಾಡಿದ್ದಾರೆ? ಆಯಿತು ಸಾಯಿಲಿ, ಅದು ಆಗಲಿಲ್ಲ ಬಿಡಿ. ಇದನ್ನು ಬರುವ ಬಸ್ಸನ್ನಾದರೂ ಒಂದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಇವರಿಗೆ. ಇಲ್ಲಿ ಈಗ ನೋಡಿ, ನಾನೀಗ ಹೋಗ್ತೇನೆ, ನೀವು ಸ್ವಲ್ಪ ಹೊತ್ತಾಗಿ ಬನ್ನಿ. ಇಲ್ಲಿ ಇವರು ನಾನು ಹೋಗುವಾಗ ಅವರು ಹೋಗ್ತಾರೆ. ಮತ್ತು ಇಲ್ಲಿ ಈಚೆಯಿಂದ ನೀವು ಎದುರು ಬಿಲ್ಡಿಂಗಲ್ಲಿ ಕೊಂದ್ರು ಯಾರಿಗೆ ಗೊತ್ತಾಗಲ್ಲ. ಮರ್ಡರ್ ಬಿಡಿ, ರೇಪ್ ಮಾಡಿದ್ರು ಗೊತ್ತಾಗಲ್ಲ. ಅಲ್ಲಿ ಕೂತ್ಕೊಂಡು ಒಳಗಿರ್ತಾನೆ, ಅವನಿಗೇನು ಗೊತ್ತಿರ್ತದೆ? ನೀವು ಹೋಗಿ ಕರೆದ್ರೇ ಅವ್ರಿಗೆ ಗೊತ್ತಾಗೋದು. ಇದು ಭೂತ ಬಂಗ್ಲೆಯಾಗಿ ಉಂಟು. ರಾತ್ರಿ ಸಂಜೆ ಆಗೋ 6 ಗಂಟೆಯಿಂದ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಯಾರು ಒಳಗಿರ್ತಾರೆ ಯಾರು ಹೊರಗಿರ್ತಾರೆ ಅಂತ ಯಾರಿಗೆ ಗೊತ್ತು? ಕರಿ ಹೋಗ್ಲಿಕ್ಕೆ ಯಾರಾದ್ರೂ ಇರ್ತಾರೆ ಇಲ್ಲಿ?
ಇಲ್ಲಿ ರಿಟೈರ್ಡ್ ಪರ್ಸನ್ಸ್ ಒಂದಷ್ಟು ಜನ ಇದ್ದಾರೆ, 5 ಜನ ಅಥವಾ 7 ಜನ ಬಂದು ನಿರಂತರವಾಗಿ ಇಲ್ಲಿ ಡೈಲಿ ಕೂರ್ತಾರೆ ಸಂಜೆ ಹೊತ್ತಿಗೆ. ಸೊ ಅವರು ಕೂಡ ಒಂದಷ್ಟು ಘಟನೆಯನ್ನು ಇಲ್ಲಿ ನೋಡಿದ್ದಾರೆ. ಅವ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ನೋಡಿದ್ದೀರಾ? ನೋಡಿದಂತ ಅವ ಬೊಬ್ಬೆ ಹೊಡೆಯೋದು ಕೇಳಿತ್ತು. ಬೊಬ್ಬೆ ಹೊಡೆದಾಗ ನಾವು ಎಂಥದ್ದು ಅಂತ ನೋಡಿದೆವು. ನೋಡುವಾಗ ಅವ ಕಡ್ದಾಗಿದೆ. ಕಡ್ದು ಅವಳು ಕೆಳಗೆ ಬಿದ್ದಲು. ಕೆಳಗೆ ಬಿದ್ದು ಅಲ್ಲಿಂದ ಪುನಃ ಹೊಡೆದ 4-5 ಸಲ. ಅಷ್ಟು ಅವಳ ಪ್ರಾಣ ಹೋಗಿ ಆಗಿದೆ. ಮತ್ತು ಓಡಿದವು ಕತ್ತಿ ಬಿಸಾಕಿ. ಈಚೆ ಬರಲಿಲ್ಲ. ಈಚೆ ಬಂದಿದ್ದರೆ ಸೇವ್ ಮಾಡ್ಬೋದಿತ್ತು. ನೀವು ಎಷ್ಟು ಗಂಟೆಗೆ ಬರ್ತೀರಿ? ನಾವು 5 ಗಂಟೆಗೆ, ಹಾಂ 5 ಕಾಲಕ್ಕೆ ಬರ್ತೇವೆ. 6ವರೆಗೆ ಹೋಗ್ತೇವೆ. ಹಾಂ, ಮತ್ತೆ ಇರೋದಿಲ್ಲ ನಾವು ಅಷ್ಟೇ. ನಾವೆಲ್ಲ ಫ್ರೆಂಡ್ಸ್. ಹಾಂ, ಟೈಮ್ ಪಾಸಿಗೆ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಏನೋ ಮಾಡಿದ್ದಾರೆ, ಆದರೆ ಜನಗಳು ಸಂದಣಿ ಕಡಿಮೆ ಇದೆ. ಮತ್ತೆ ಇಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಮಾಡಬೇಕು. 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಒಂದು ಪೊಲೀಸ್ ಇದ್ದರೆ ಸ್ವಲ್ಪ ಸೇಫ್ಟಿ ಹೆಂಗಸರಿಗೆ ಮಕ್ಕಳಿಗೆಲ್ಲ. ಯಾರು ಜನ ಇರುವುದಿಲ್ಲ, ಹೆಚ್ಚಾಗಿ ಜನ ಇರುವುದಿಲ್ಲ. ಶಾಲೆ ಮಕ್ಕಳೆಲ್ಲ ಹೋದ ನಂತರ ಜನವೇ ಇರುವುದಿಲ್ಲ. ನಾವು 6ವರೆಗೆ ಹೋಗ್ತೇವೆ, ಕತ್ಲಾಗ ಹೋಗಿ. ಬಸ್ಸು ಒಂದು ಸೈಡಿಂದ ಮಾತ್ರ ಬರುವುದು. ಆಚೆ ಹೋಗುವ ಬಸ್ ಯಾವುದು ಬರುವುದಿಲ್ಲ ಇಲ್ಲಿ ಇದು ಮಂಗಳೂರಿಗೆ ಹೋಗೋದು ಮಾತ್ರ ಬರುವುದು. ಹಾಗಾದ್ರೆ ಇಲ್ಲಿ ಜನವೇ ಇರುವುದಿಲ್ಲ. ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಊಟಕ್ಕಿಲ್ಲದು ಉಪ್ಪಿನಕಾಯಿ ಅದು ಅಷ್ಟೇ, ಏನೂ ಪ್ರಯೋಜನ ಇಲ್ಲ. ಅವರು ಟಿಶ್ಯೂ ಒಬ್ಬರೇ ಇರ್ತಾರೆ, ಅವರಿಗೂ ಜೀವಕ್ಕಪಾಯನೇ. ಒಂದು ಅಲ್ಲಿ ಆ ಕಡೆ ಹೋಗೋ ಬಸ್ಗಳಲ್ಲಿ ಇಲ್ಲಿ ಬರುವಾಗ ಮಾಡಬೇಕು. ಹಾಗಾದರೆ ಮಾತ್ರ ಇದರ ಪ್ರಯೋಜನ ಸಿಗ್ಬೋದು. ಸೊ ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಇದು KSRTC ಬಸ್ ಸ್ಟ್ಯಾಂಡ್ನ ಎಂಟ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ರಿಕ್ಷಾ ಏನು ಕಾಣ್ತಾ ಇದೆ, ಅಲ್ಲಿ ಅವರು ಛತ್ರಿಯನ್ನು ಇಟ್ಕೊಂಡು ನಿಂತಿದ್ದಾರೆ ಒಬ್ಳು ಮಹಿಳೆ. ಸೊ ಅಲ್ಲಿ ಅವನ ಆಲ್ಟೋ ಕಾರನ್ನು ನಿಲ್ಲಿಸಿ ಈ ಕಡೆಯಿಂದ ಬಂದಿದ್ದ ಅಂತೇಳಿ ಆ CCTV ಯನ್ನು ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಈ ಕಡೆಯಿಂದಾಗಿ ಆ ಯುವಕ ಬಂದಿದ್ದ. ಒಂದು ಬ್ಯಾಗ್ ಅನ್ನು ಹಾಕಿಕೊಂಡು ಹೋಗುವಂತ CCTV ದೃಶ್ಯದಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಹಿಂದ್ಗಡೆ ಬ್ಯಾಗ್ ಅನ್ನು ಕೂಡ ಬ್ಲ್ಯಾಕ್ ಬ್ಯಾಗ್ ಅನ್ನು ಕೂಡ ಹಾಕಿಕೊಂಡು ಹೋಗುವಂಥದ್ದು. ಈ ಕಡೆಯಿಂದಾಗಿ ಬಂದಿದ್ದ. ಈಗ ನಿಮಗೆ ಸಮಯ 5:50 ಆಗಿದೆ ನೋಡಿ. ಇದೇ ಸಮಯಕ್ಕೆ ಬಂದಿದ್ಲು ಆ ಯುವತಿ ಕೂಡ, ಕೆಲಸವನ್ನು ಮುಗಿಸಿಕೊಂಡು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ಬಸ್ ಸ್ಟ್ಯಾಂಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅಂತೇಳಿ. ಒಂದೇ ಒಂದು ಜನ ಕೂಡ ಇಲ್ಲ. ಏನು ರಿಟೈರ್ಡ್ ಆದಂತ ವೃದ್ಧರಿದ್ದಾರೆ, ಅವರು ಬಂದು ಒಂದಷ್ಟು ಮಾತಾಡ್ತಾರೆ, ಇಲ್ಲಿ ಪಟ್ಟಾಂಗ ಹೊಡೆಯುತ್ತಾರೆ, ಬಿಟ್ಟರೆ ಬೇರೆ ಯಾರೂ ಕೂಡ ಬರೋದಿಲ್ಲ. ಅವರು ಡೈಲಿ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ. ಮತ್ತೆ ಈ ಬಸ್ ಸ್ಟ್ಯಾಂಡ್ ಅನ್ನು ಕಂಪ್ಲೀಟ್ ಆಗಿ ನೋಡಿದಾಗ ಯಾರೂ ಕೂಡ ಇಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಬಸ್ ಬರುವಂಥದ್ದು ಒಂದು ಸೈಡಿಂದ ಮಾತ್ರ. ಮತ್ತೆ ಮಂಗಳೂರಿಗೆ ಹೋಗುವಂಥ ಬಸ್ ಎಲ್ಲಿ ನಿಲ್ಲೋದಿಲ್ಲ, ಬೀಚ್ ರೋಡ್ ಬಸ್ ಸ್ಟಾಪ್ ಅಲ್ಲೇ ನಿಲ್ಲುವಂಥದ್ದು ಜಾಸ್ತಿ. ಸೊ ಈ ಕಾರಣದಿಂದಾಗಿ ಇದು ಬಸ್ ಸ್ಟ್ಯಾಂಡ್ ಊಟಕ್ಕಿಲ್ಲದ ಉಪ್ಪಿನಕಾಯಿ ಕಾಟಾಚಾರಕ್ಕೆ ಮಾಡಿರುವಂತಾಗಿದೆ. ಯಾಕೆ ಇಷ್ಟು ಖರ್ಚು ಮಾಡಿ ಈ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಒನ್ ವೇ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಜನರು. ಒಂದಷ್ಟು ಬಸ್ ಬರ್ತದೆ, ಇದು ಸ್ಟೇಟ್ ಬ್ಯಾಂಕ್ ಟು ಧರ್ಮಸ್ಥಳ ಹೋಗುವಂಥ ಬಸ್. ಸೊ ಇಲ್ಲಿ ನಿಲ್ತದೆ, ಬಟ್ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ನೋಡಿ. ಅಲ್ಲಿ ಒಂದು ಸೈಡಲ್ಲಿ ಬಸ್ ಹೋಗುತ್ತೆ, ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಉಪ್ಪಿನಂಗಡಿ, ಮತ್ತೊಂದು ಆ ಕಡೆಯಿಂದ ಮಂಗಳೂರಿಂದ ಬರುವಂಥ ಬಸ್ಗಳು ಆ ಕಡೆಯಿಂದಾಗಿ ಹೋಗುತ್ತೆ ನೋಡಿ. ಆ ಕಡೆಯಿಂದ ಒಂದು ರೆಡ್ ಕಾರ್ ಏನು ಹೋಗ್ತಾ ಇದೆ, ಅಥವಾ ಅಲ್ಲಿ ವೈಟ್ ಕಾರ್ ಏನು ಹೋಗ್ತಾ ಇದೆ, ಆ ಕಡೆಯಿಂದಾಗಿ ಹೋಗುವಂಥ ಬಸ್ ಹೋಗುತ್ತೆ. ಬಟ್ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ ಈ ಕಡೆಯಿಂದ ಬರುವಂಥ ಬಸ್ ಮಾತ್ರ ಬರಬೇಕು. ಅದು ಕೂಡ ಎಲ್ಲ ಬಸ್ಸು ಕೂಡ ಬರುವುದಿಲ್ಲ, ಕಾಟಾಚಾರಕ್ಕೆ ಬಸ್ ಬಂದು ಹೋಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಈ ಬಸ್ ಸ್ಟ್ಯಾಂಡ್ ಏನಿದೆ KSRTC, ಅದು ಕಂಪ್ಲೀಟ್ ಆಗಿ ವೇಸ್ಟ್, ಜನಸಂದಣಿನೇ ಇಲ್ಲ. ಇಷ್ಟು ದೊಡ್ಡದಾಗಿ ಯಾಕೆ ಮಾಡಿದ್ದಾರೆ, ಮಾಡುವಾಗಲೇ ಪ್ಲಾನ್ ಮಾಡಬೇಕಿತ್ತ ಅಲ್ವಾ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅದು ಅಲ್ಲದೆ ಯಾರ ಹಣದಿಂದ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದ್ದಾರೆ. ಒಂದು ಮರ್ಡರ್ ಆಗಿದೆ, ಒಂದು 4 ಮರ್ಡರ್ ಆದ ನಂತರ ಇವರು ಎಚ್ಚೆತ್ತುಕೊಳ್ತಾರೆ. ಯಾಕೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಇಲ್ಲಿ ಮಾಡೋಕ್ಕಾಗೋದಿಲ್ಲ? TC ಅವರು ಒಬ್ರು ಇದ್ದಾರೆ, ಬಾಕಿ ಎಲ್ಲದವರು ಡಿಪ್ಪೋದಲ್ಲಿದ್ದಾರೆ. TC ಅವರಿಗೆ ಏನೋ ಆದ್ರೂ ಕೂಡ ಗೊತ್ತಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿಯ ಜನರು. ಸೊ ಹಾಗಾದ್ರೆ ಈ ಬಸ್ ಸ್ಟ್ಯಾಂಡ್ ಅನ್ನು ಯಾವ ಕಾಟಾಚಾರಕ್ಕೆ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಈ ಬಸ್ ಕೂಡ ಅಷ್ಟೇ, ಈಗ ಪುತ್ತೂರು ಟು ಸ್ಟೇಟ್ ಬ್ಯಾಂಕ್ ಬಂದಿರುವಂಥ ಬಸ್ ಬರೀ ನಿಂತಿರುವಂಥದ್ದು ಒಂದೇ 1 ಸೆಕೆಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೋಯ್ತು ನೋಡಿ, ಒಂದೇ 1 ಸೆಕೆಂಡ್ ಇಲ್ಲಿ ನಿಂತಿರುವಂಥದ್ದು. ಅವರು ಎಲ್ಲಾನು ಕೂಡ ಪಿಕಪ್ ಮಾಡಿಕೊಂಡು ಬೀಚ್ ರೋಡಲ್ಲಿ ಏನಿದೆ ಬಸ್ ಸ್ಟ್ಯಾಂಡ್ ಇದೆ, ಬೀಚ್ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ KSRTC, ಬೀಚ್ ರೋಡಲ್ಲಿ ಅಲ್ಲಿ ನಿಲ್ಲಿಕ್ಕೆ ಒಂದು ಜಾಗ ಇದೆ, ಆ ಫ್ಲೈಓವರ್ನ ಕೆಳಗಡೆ ಅಲ್ಲಿ ನಿಲ್ಲಿಸಿ ಎಲ್ಲ ಪಿಕಪ್ ಮಾಡಿ ಇಲ್ಲಿ ಒಂದು ಕಾಟಾಚಾರಕ್ಕೆ ಬಂದು ಹೋಗ್ತಾರೆ ಅಂತೇಳಿ ಕೂಡ ಹೇಳುವಂಥದ್ದು. ಸೊ ಹಾಗಾದ್ರೆ ಇಷ್ಟು ಕೋಟಿ ವೆಚ್ಚದಲ್ಲಿ ಈ ಬಸ್ ಸ್ಟ್ಯಾಂಡ್ ಮಾಡಿರುವಂಥದ್ದು ಯಾಕೆ ಅನ್ನುವಂಥ ಪಬ್ಲಿಕ್ ಅಂದು ಹಣ ಅಲ್ವಾ ಇದು? ಇಲ್ಲಿ ಬಸ್ಗಳು ಬಂದು ನಿಲ್ಲುವಾಗೆ ಅಥವಾ ಜನಸಂದಣಿ ಇರುವಾಗೆ, ಒಂದಷ್ಟು ಅಂಗಡಿಗಳು ಆಗುವಾಗೆ ಖಂಡಿತವಾಗ್ಲೂ ಕ್ರಮವನ್ನು ಕೈಗೊಳ್ಳಲೇಬೇಕು ಸರ್ಕಾರ. ಇಲ್ಲಂತ ಹೇಳಿದ್ರೆ ಜನರ ದುಡ್ಡನ್ನು ವೇಸ್ಟ್ ಮಾಡಿರುವಂಥದ್ದು ಯಾಕೆ ನೀವು?